ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಭುವಿ. ಈ ವಿಡಿಯೋದಲ್ಲಿ ನಾವಿವಾಗ ಪುರಂದರದಾಸರು ಬರೆದಿರುವ ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು ಎನ್ನುವ ಕೀರ್ತನೆಯನ್ನು ನೋಡೋಣ. ಇವರು ಪುರಂದರದಾಸರು. ಇವರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಸಹ ಕರೀತಾರೆ. ಅವರು ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕ್ಕೆ ಮೆಚ್ಚು ಎನ್ನುವ ಕೀರ್ತನೆಯಲ್ಲಿ ಮೊದಲನೇ ಸಾಲಲ್ಲಿ ನೆಚ್ಚದಿರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ, ಅಂದರೆ ಈ ಶ್ರೀಮಂತಿಕೆ, ಸುಖ ಅಥವಾ ಸಂಪತ್ತು ಇದೆಲ್ಲ ಶಾಶ್ವತವಲ್ಲ, ಅದನ್ನು ನಂಬಬೇಡಿ. ಸಿರಿ, ಸಂಪತ್ತು, ಶ್ರೀಮಂತಿಕೆ, ಅಧಿಕಾರ ಅನ್ನೋದು ಇವತ್ತಿರತ್ತೆ, ನಾಳೆ ಹೋಗುತ್ತೆ. ಅದು ಬಂದಾಗ ಅಹಂಕಾರ ಪಡಬೇಡ. ಮನುಷ್ಯನಿಗೆ ಯಾವುದೇ ರೀತಿಯ ಕಷ್ಟ ಸುಖ ಬರಲಿ ಅದೆರಡಕ್ಕೂ ಸಮಾನವಾಗಿ ಸ್ವೀಕರಿಸಬೇಕು. ಸುಖ ಬಂದಾಗ ಹಿಗ್ಗೋದು ಅಂದರೆ ಅಹಂಕಾರ ಪಡೋದು, ಮತ್ತು ಕಷ್ಟಗಳು ಬಂದಾಗ ಕುಗ್ಗೋದು ಅಂದರೆ ಬೇಜಾರು ಮಾಡ್ಕೊಬಿಡೋದು, ಡಿಪ್ರೆಷನಲ್ಲಿರೋದು, ಆ ಥರ. ಈ ಥರ ಮಾಡಬೇಡಿ. ಹೆಚ್ಚದೆ ಹಿಗ್ಗದೆ ಇದ್ದಾಗ ಲೋಕಕ್ಕೆ ಮೆಚ್ಚುಗೆಯಾಗುತ್ತೆ ಅಂತ ರೀತಿಯಲ್ಲಿ ಬದುಕಬೇಕು ಅಂತ ಎಚ್ಚರಿಕೆಯ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ. ಮುಂದಿನ ಸಾಲುಗಳಲ್ಲಿ ಹೀಗೆ ಹೇಳ್ತಾರೆ: ಈ ಭೂಮಿಗೆ ಒಡೆಯನಾಗಿರುವಂತಹ ರಾಜ, ಅಂದರೆ ರಾಜ್ಯಕ್ಕೆ ದೊಡ್ಡವನಾದಂತಹ ರಾಜ, ಅವನಿಗೆ ಅಧಿಕಾರ ಇರುತ್ತೆ, ಇಡೀ ರಾಜ್ಯವನ್ನು ಆಳುವಂತಹ ಅಧಿಕಾರ ಅಲ್ವಾ. ಅದರಿಂದ ಅವನು ತನ್ನ ರಾಜ್ಯದ ಜನಗಳನ್ನ ನೋಡ್ಕೋತಾನೆ, ಏನು ಬೇಕೋ ಸೌಕರ್ಯಗಳನ್ನ ಮಾಡ್ತಾನೆ. ಆದರೆ ಆ ರಾಜ್ಯದ ಪ್ರಜೆಯಾದಂತಹ ನಾವುಗಳು, ಆ ರಾಜ ನಮ್ಮನ್ನು ಪ್ರೀತಿಯಿಂದ ನೋಡ್ಕೋತಿದ್ದಾನೆ, ಏನು ಬೇಕೋ ಎಲ್ಲ ಸೌಕರ್ಯಗಳನ್ನ ಮಾಡ್ತಾ ಇದ್ದಾನೆ, ಅವನಿರೋ ಗಂಟ ನಮಗೆ ಯಾವುದೇ ಭಯವಿಲ್ಲ, ಎಂಥ ಸಮಯದಲ್ಲಿ ಬೇಕಾದರೂ ಸಹಾಯ ಕೇಳ್ಬೋದು ಅಂತ ಅಹಂಕಾರ ಪಡಬಾರ್ದು. ಆಗಿನ ಕಾಲದಲ್ಲಿ ರಾಜ ಆದರೆ ಈಗಿನ ಕಾಲದಲ್ಲಿ ರಾಜಕೀಯದವರು, ಅವರು ಅಧಿಕಾರದಲ್ಲಿರೋರು. ಆ ಅಧಿಕಾರ ನಂಬ್ಕೊಂಡು ನಾವಿದ್ರೆ ಆ ಅಧಿಕಾರನೇ ಶಾಶ್ವತವಲ್ಲ, ಯಾಕಂದರೆ ನಾವೇ ಶಾಶ್ವತವಲ್ಲ. ಅಂಥ ಅಧಿಕಾರವನ್ನು ಒಂದು ಉದಾಹರಣೆ ಕೊಟ್ಟು ಹೋಲಿಕೆ ಮಾಡಿದ್ದಾರೆ. ಈ ಅಧಿಕಾರ ಅನ್ನುವಂಥದ್ದು ಒಬ್ಬ ಕುರುಡ ಕೊಡಾನ ಹಿಡ್ಕೊಂಡು ನಡೆಯೋ ಥರ. ಕೊಡ ಅಂದರೆ ನೀರು ತುಂಬಿರುವಂಥ ಒಂದು ಮಡಿಕೆ ಅಥವಾ ಬಿಂದಿಗೆ ಅಂತ ಹೇಳ್ಬೋದು. ಅದು ಯಾವಾಗ ಬೇಕಾದರೂ ಬಿದ್ದು ಹೋಗ್ಬೋದು ಅಂತ ಅರ್ಥ. ಮತ್ತು ನಾನೇ ಬುದ್ಧಿಶಾಲಿ, ನಾನೇ ಶಕ್ತಿಶಾಲಿ, ನಾನೇ ಮೇಧಾವಿ ಅಂತ ಎಲ್ಲ ಹೇಳಿ ಬೇರೆ ಜನರನ್ನು ಹೀನಾಯವಾಗಿ, ಅಂದರೆ ಒಂಥರ ಕೀಳಾಗಿ ನೋಡಿ, ತಿರಸ್ಕಾರ ಮನೋಭಾವದಿಂದ ನೋಡೋದು, ಅವ್ರಿಗೆ ಹರ್ಟ್ ಮಾಡೋದು, ಸುಮ್ಮನೆ ಚುಚ್ಚು ಮಾತುಗಳನ್ನ ಮಾತಾಡೋದು, ಇದನ್ನೇ ಅಹಂಕಾರ ಅಂತ ಹೇಳೋದು. ಇದನ್ನು ಮೊದಲು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಬಡವರು, ಅಸಹಾಯಕರಿಗೆ ಎಲ್ಲ ಮೋಸ ಮಾಡಬೇಡಿ, ಆ ಮೋಸ ಮಾಡಿ ಪಾಪದಿಂದ ಹೆಜ್ಜೆ ಇಡಬೇಡಿ, ಪಾಪಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸಾಲುಗಳಲ್ಲಿ ಹೀಗೆ ಹೇಳ್ತಾರೆ: ರಾಜನಾದವನು ತನ್ನ ಹತ್ರ ದೊಡ್ಡ ಸಾಮ್ರಾಜ್ಯ ಇದೆ, ಮತ್ತು ದೊಡ್ಡ ಸೈನ್ಯ ಅಂದರೆ ಆರ್ಮಿ ಇದೆ, ಮತ್ತು ದೊಡ್ಡ ದೊಡ್ಡ ಆಯುಧಗಳನ್ನ ಇಟ್ಕೊಂಡಿದ್ದೀನಿ ನಾನು, ಮತ್ತು ನಾನು ಶಾಶ್ವತವಾಗಿ ರಾಜನಾಗೇ ಇರ್ತೀನಿ ಅನ್ನೋವಂಥ ಅಹಂಕಾರ. ಇದರಿಂದ ಬೇರೆ ರಾಜ್ಯದ ರಾಜರ ಮೇಲೆ ದ್ವೇಷ ಸಾಧಿಸೋದು, ಶತ್ರುತ್ವ ಸಾಧಿಸೋದು, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ದೊಡ್ಡ ಗಾತ್ರದ ಆನೆನ ಸಣ್ಣ ಗಾತ್ರದ ಇರುವೆ ಕೊಲ್ಲೋದನ್ನು ನಾವು ನೋಡಿದ್ದೀವಿ. ಆನೆ ಮತ್ತು ಇರುವೆ ಅನ್ನೋ ಕಥೆನ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಅದರಲ್ಲಿ ಇದು ಬರುತ್ತೆ. ಮತ್ತು ದೊಡ್ಡ ಗಾತ್ರದ ಸರ್ಪಗಳು, ಹಾವುಗಳನ್ನ ಇರುವೆ ಗುಂಪುಗಳು ಸೇರಿ ತಿಂದು ತಿಂದು ಸಾಯಿಸೋದನ್ನು ಕೂಡ ನಾವು ನೋಡಿದ್ದೀವಿ. ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಎಂಥ ದೊಡ್ಡವರೇ ಆಗಿರಲಿ, ಅವ್ರ ಹತ್ರ ಎಷ್ಟೇ ಅಧಿಕಾರ, ಹಣ, ಅಂತಸ್ತು ಇರಲಿ, ಅದರಿಂದ ಅಹಂಕಾರ ಪಡಬಾರ್ದು, ಯಾಕಂದರೆ ಯಾರೂ ಶಾಶ್ವತವಲ್ಲ ಅಂತ. ಈ ಶ್ರೀಮಂತಿಕೆ, ಸಿರಿ, ಸಂಪತ್ತು ಅನ್ನೋದು ಒಂದು ಕ್ಷಣಾರ್ಧದಲ್ಲಿ, ಒಂದು ಕ್ಷಣದಲ್ಲೇ ಬಿರುಗಾಳಿ ಅಥವಾ ಬೆಂಕಿ ಬಂದು ಆರೋಗ್ಬಿಡ್ಬೋದು, ನಾಶ ಆಗಿಬಿಡ್ಬೋದು ಅಂತ. ಹಾಗಾಗಿ ಒಳ್ಳೆ ಜನರನ್ನು ಚೆನ್ನಾಗಿ ನೋಡ್ಕೋ, ತಲೆಬಾಗಿ ಕೈ ಮುಗಿದು ಗೌರವ ಕೊಡು ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಬದುಕುತ್ತಿರುವ ಜನರನ್ನು ಅವಮಾನಿಸಬೇಡ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸಾಲುಗಳನ್ನು ನೋಡೋಣ. ಮನುಷ್ಯನು ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಲ್ವಾ, ಬುದ್ಧಿವಂತಿಕೆಯಿಂದ, ವಿವೇಕದಿಂದ ನಡಿಬೇಕು. ಆದರೆ ಅವನು ಒಳ್ಳೆ ರೀತಿಯಲ್ಲೇ ನಡೆದರೂ ಕೂಡ ಜನರು ಅವನ ಮೇಲೆ ಅಪವಾದ ಹೊರಿಸೋದು ಮತ್ತು ಬೆನ್ನ ಹಿಂದೆ ಮಾತಾಡೋದು, ಈ ಥರ ಎಲ್ಲ ಮಾಡ್ತಾರೆ. ಆದರೆ ಅದನ್ನೆಲ್ಲ ಚಿಂತೆ ಮಾಡದೆ ತಗ್ಗಿ ಬಗ್ಗಿ ತಾಳ್ಮೆಯಿಂದ ಗೌರವಪೂರ್ವಕವಾಗಿ ನಡೆಯುವುದು ವಿವೇಕ ಅಂತ ಹೇಳ್ತಾರೆ. ಯಾಕಂದರೆ ಅಪಕೀರ್ತಿ ಅಂದರೆ ಕೆಟ್ಟ ಹೆಸರು ಅಥವಾ ಅಪವಾದಗಳು, ಇದೆಲ್ಲ ಸ್ವರ್ಗಲೋಕದ ಅಧಿಪತಿಯಾದ ದೇವೇಂದ್ರನಿಗೂ ಬಿಡಲಿಲ್ಲ. ಹಾಗೆ ಕೆಟ್ಟ ಜನರ ಚಾಡಿ ಮಾತುಗಳನ್ನು ಕೇಳಿ ನೀವು ಕೋಪ ಮಾಡ್ಕೋಬೇಡಿ. ಯಾಕಂದರೆ ಸುಳ್ಳು, ಅಪವಾದ, ನಿಷ್ಠುರವಾದ ಮಾತುಗಳು ಅಂದರೆ ಇನ್ನೊಬ್ಬರ ಬಗ್ಗೆ ಬೆನ್ನ ಹಿಂದೆ ಮಾತಾಡೋದು ಅಂತ, ಇಂತಹ ಮಾತುಗಳನ್ನು ಆಡಬೇಡಿ. ಅಂತಹ ಮಾತುಗಳನ್ನ ಬೇರೆಯವರು ನಿಮ್ಮ ಬಗ್ಗೆ ಆಡಿದ್ರೆ ನೀವು ಕೋಪ ಮಾಡ್ಕೋಬೇಡಿ, ಯಾಕಂದರೆ ಭೂಮಿ ತಾಯಿ ಮಾತುಗಳನ್ನ ಕೇಳಿ ನಡುಗ್ತಾಳೆ.
ಅಂತ ಎಚ್ಚರಿಕೆ ಹೇಳ್ತಾ ಇದ್ದಾರೆ. ಮುಂದಿನ ಸಾಲುಗಳನ್ನ ನೋಡೋಣ. ನಳಮಹಾರಾಜರು, ಮಾಂಧಾತ ರಾಜರು ಅಂದರೆ ಸೂರ್ಯವಂಶದ ರಾಜರವರು, ಹೀಗೆ ದೊಡ್ಡ ದೊಡ್ಡ ರಾಜರು ಕೂಡ ಕೊನೆಗೆ ಸಾಯಲೇಬೇಕು. ನಮ್ಮ ದೇಹ ಅನ್ನೋದು ನಶ್ವರ ಅಂದರೆ ಅದು ಶಾಶ್ವತವಲ್ಲ. ಮತ್ತು ನೀನು ಬೇರೆಯವರಿಗೆ ಮೋಸ ಮಾಡಿ ಸಂಪಾದಿಸಿ ತಂದಂತಹ ಅರ್ಥ ಅಂದರೆ ಹಣ, ಸಿರಿತನ ಯಾವು ಕೂಡ ಶಾಶ್ವತವಲ್ಲ. ಸತ್ತ ನಂತರ ಯಾವೂ ನಮ್ಮ ಹಿಂದೆ ಬರೋದಿಲ್ಲ. ಆದರೆ ನಾವು ಮಾಡಿರುವಂತಹ ಸಾಧನೆ, ನಾವು ಮಾಡಿರುವಂತಹ ಸಹಾಯ, ನಮ್ಮ ಕೀರ್ತಿ, ನಮ್ಮ ಒಳ್ಳೆ ಹೆಸರು ನಾವು ಹೋದ್ಮೇಲೆ ಕೂಡ ಇಲ್ಲಿ ಜೀವಂತವಾಗಿರುತ್ತೆ. ನಾವು ಬದುಕಿರುವ ಸ್ವಲ್ಪ ಕಾಲವಾದರೂ ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಅಂತ ಹೇಳ್ತಾ ಇದ್ದಾರೆ. ಬೇರೆಯವರ ಹೆಂಡತಿಯನ್ನು ಅಥವಾ ಬೇರೆಯವರ ಹಣವನ್ನು ಅಪಹರಿಸಿದರೆ, ಅದನ್ನು ಕದ್ದರೆ ನಮ್ಮಲ್ಲಿ ಇರುವಂತಹ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯು ಮಾಯವಾಗುತ್ತಾಳೆ ಅಂತ ಹೇಳ್ತಾರೆ. ಮಾನವನ ಆಯಸ್ಸು ಒಡೆದು ಹೋದ ಮಡಿಕೆಯಲ್ಲಿ ನೀರು ಹೇಗೆ ನಿಧಾನವಾಗಿ ಸೋರಿ ಹೋಗುತ್ತದೋ ಅದೇ ರೀತಿ ಮನುಷ್ಯನ ಆಯಸ್ಸು ಕೂಡ ಕಳೆದು ಹೋಗಿಬಿಡುತ್ತದೆ. ಮತ್ತು ನಮ್ಮ ಮುಂದಿನ ಬದುಕು ತುಂಬ ಕಠಿಣವಾಗಿರುತ್ತೆ, ಅಂದರೆ ತುಂಬ ಕಷ್ಟಗಳಿರುತ್ತವೆ. ಆದ್ದರಿಂದ ನಾವು ಪುರಂದರ ವಿಠಲನ ಅಂದರೆ ಭಗವಂತನ ಪಾದಕಮಲವನ್ನು ಹಿಡಿದು, ಅಂದರೆ ದೇವರ ಪಾದವನ್ನು ಹಿಡಿದು ಪ್ರಾರ್ಥಿಸಿಕೊಂಡು ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಪುರಂದರದಾಸರು ಇಡೀ ಮನುಷ್ಯ ಕುಲಕ್ಕೇನೆ ಎಚ್ಚರಿಕೆಯ ಮಾತುಗಳನ್ನು ಈ ಕೀರ್ತನೆಯಲ್ಲಿ ನೀಡಿದ್ದಾರೆ. ಒಟ್ಟಾರೆ ಈ ಕೀರ್ತನೆಯಲ್ಲಿ ಗಮನಿಸಬೇಕಾದ ಅಂಶಗಳೆಂದರೆ, ಮನುಷ್ಯನ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ, ಎಲ್ಲ ನಶ್ವರವೇ. ಆದ್ದರಿಂದ ಸಿರಿ, ಸಂಪತ್ತು, ಶ್ರೀಮಂತಿಕೆ ಬಂದಾಗ ಅಹಂಕಾರ ಪಡದೆ ಪ್ರತಿಯೊಬ್ಬರನ್ನು ತಾಳ್ಮೆಯಿಂದ, ಪ್ರೀತಿಯಿಂದ, ಗೌರವಪೂರ್ವಕವಾಗಿ ಮಾತನಾಡಿಸಬೇಕು, ನೋಡಿಕೊಳ್ಳಬೇಕು. ಬಡವರಿಗೆ ಅಥವಾ ಒಳ್ಳೆಯ ಜನರಿಗೆ ಅವಮಾನ ಮಾಡಬಾರದು. ಕೆಟ್ಟ ಜನರ ಚಾಡಿ ಮಾತುಗಳನ್ನು ಕೇಳಿ ಕೋಪ ಮಾಡ್ಕೋಬಾರ್ದು. ಮತ್ತು ಬೇರೆಯವ್ರಿಗೆ ಮೋಸ ಮಾಡಿ ಆ ಹಣನ ಸಂಪಾದನೆ ಮಾಡಿದರೆ ನಮ್ಮ ಹತ್ರ ಇರುವಂತಹ ಲಕ್ಷ್ಮಿ ಹಣನೇ ಹೋಗಿಬಿಡುತ್ತೆ. ಆದ್ದರಿಂದ ನಮ್ಮ ಆಯಸ್ಸು ಕೂಡ ಕಳೆದು ಹೋಗಿಬಿಡುತ್ತೆ. ಹಾಗಾಗಿ ನಮ್ಮ ಮುಂದಿನ ಬದುಕು ಕಷ್ಟವಾಗಿರುತ್ತದೆ. ಆದ್ದರಿಂದ ನಾವು ದೇವರನ್ನು ಸ್ಮರಿಸಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ. ಧನ್ಯವಾದಗಳು.